ದರ್ಶನ್ ವಿರುದ್ಧ ಚಿಕ್ಕಣ್ಣ ಸಾಕ್ಷ್ಯ, ಮತ್ತಿಬ್ಬರು ನಟರಿಗೆ ಜವಾಜುವ. ದರ್ಶನ್ ಆಪ್ತರಿಗೆ ರಾಜಕೀಯ ನಾಯಕರ ನೆರವು ಸಿಗ್ತಾ ಇಲ್ವಾ? ದರ್ಶನ್ಗೆ ಸಾಲು ಸಾಲು ಸಂಕಷ್ಟ. ಆನೇಕಲ್ನ ದರ್ಶನ್ ಫಾರ್ಮ್ ಹೌಸ್ ನಲ್ಲಿ ಮ್ಯಾನೇಜರ್ ಆತ್ಮಹತ್ಯೆ ಕೇಸ್ ಕೂಡ ಈಗ ಕಂಟಕವಾಗ್ತಾ ಇದೆ. ಎಲ್ಲದರ ಡೀಟೇಲ್ಸ್ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ರೇಣುಕಾಸ್ವಾಮಿಯನ್ನ ಭೀಕರವಾಗಿ ಕೊಂದಂತಹ ಡಿ ಗ್ಯಾಂಗ್ ಶನಿವಾರ ಸುಮ್ಮನಹಳ್ಳಿಯ ರಾಜಕಾಲುವೆ ಬಳಿ ಶವವನ್ನು ಎಸೆದಿದ್ದಾರೆ. ಬಳಿಕ ಮರುದಿನ ಬೆಳಿಗ್ಗೆ ರಿಲಯನ್ಸ್ ಟ್ರೆಂಡ್ಗೆ ಭೇಟಿ ನೀಡಿದಂತಹ ಆರೋಪಿಗಳು ರಕ್ತದ ಕಲೆಗಳಾಗಿದ್ದಂತಹ ಬಟ್ಟೆಗಳನ್ನು ತೆಗೆದು ಹೊಸ ಬಟ್ಟೆಯನ್ನ ಖರೀದಿ ಮಾಡಿದ್ದಾರೆ. ಹೊಸ ಬಟ್ಟೆ ಖರೀದಿ ಮಾಡಿದಂತಹ ಬಳಿಕ ಆರೋಪಿಗಳು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ. ಇನ್ನು ಕೊಲೆ ಆರೋಪಿಗಳಾದಂತಹ ಲಕ್ಷ್ಮಣ್ ನಾಗರಾಜ್ ಭೇಟಿ ನೀಡಿದ್ದು ದೇವಸ್ಥಾನ ಪ್ರದಕ್ಷಿಣೆ ಹಾಕಿದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಇದೀಗ ಪೊಲೀಸರು ರಿಲಯನ್ಸ್ ಟ್ರೆಂಡ್ ದೇವಸ್ಥಾನದ ಬಳಿನೂ ಕೂಡ ಮಹಜರು ಮಾಡಿದ್ದು ಎರಡೂ ಕಡೆಗಳ ಸಿಸಿಟಿವಿಯನ್ನ ಪರಿಶೀಲನೆ ಮಾಡಿದ್ದಾರೆ. ಇನ್ನು ಈ ಪ್ರಕರಣ ಸಂಬಂಧ ಪೊಲೀಸರು 27ಕ್ಕೂ ಹೆಚ್ಚು ಮಂದಿಯನ್ನ ವಿಚಾರಣೆ ನಡೆಸಿದ್ದಾರೆ. ಶೆಡ್ ಬಳಿ ಇದ್ದಂತಹ ಕೆಲವರ ಹೇಳಿಕೆ ಕೂಡ ಪಡ್ಕೊಂಡಿದ್ದಾರೆ. 27 ಮಂದಿಯಲ್ಲಿ 12 ಮಂದಿ ಬಂಧಿತ ಆರೋಪಿಗಳಾಗಿದ್ದು ಇನ್ನುಳಿದ 10 ಮಂದಿಯನ್ನ ಸಾಕ್ಷಿಗಳಾಗಿ ಪರಿಗಣಿಸಿದ್ದಾರೆ. ಇನ್ನು ಸಾಕ್ಷಿಗಳ ಹೇಳಿಕೆಯಿಂದ ದರ್ಶನ್ ಅಂಡ್ ಗ್ಯಾಂಗ್ಗೆ ದೊಡ್ಡ ಸಂಕಷ್ಟ ತಂದೊಡ್ಡುವ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾನೆ ಹೋಗ್ತಾ ಇದೆ. ಪ್ರಕರಣ ಸಂಬಂಧ ಆರ್ ನಗರ ಸಬ್ ಇನ್ಸ್ಪೆಕ್ಟರ್ ಕೂಡ ವಿಚಾರಣೆಗೆ ಹಾಜರಾಗಿ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಆರೋಪಿಗಳ ರಕ್ಷಣೆಗೆ ನಿಂತಿಲ್ಲ. ಕೊಲೆಯಾದಂತಹ ರೇಣುಕಾಸ್ವಾಮಿ ಮೃತದೇಹವನ್ನ ಮೋರಿಗೆ ಎಸೆಯುವಂತೆ ಐಡಿಯಾ ಕೊಟ್ಟಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಜೂನ್ 8ರಂದು ಪರಿಚಯಸ್ಥ ವ್ಯಕ್ತಿ ಕರೆ ಮಾಡಿ ಒಬ್ಬ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಹೊಡೆದು ಸಾಯಿಸಿದ್ದಾರೆ. ಏನ್ ಮಾಡೋದು ಅಂತ ಸಲಹೆ ಕೇಳಿದ್ದಾರೆ. ಆತ ನನಗೆ ಪರಿಚಯ ಇದ್ದಂತಹ ವ್ಯಕ್ತಿನೇ, ಆದ್ರೆ ಕೊಲೆ ಆರೋಪಿ ಅನ್ನೋದನ್ನ ಆತ ನನ್ನ ಬಳಿ ಹೇಳಿಲ್ಲ. ಹಾಗಾಗಿ ನೇರವಾಗಿ ಪೊಲೀಸ್ ಠಾಣೆಗೆ ಸರೆಂಡರ್ ಆಗಿ ಎಂದಿದ್ದೆ. ಕಾಮಾಕ್ಷಿಪಾಳ್ಯದ ಮೋರಿ ಬಳಿ ಶವ ಎಸೆಯೋದಕ್ಕೆ ನಾನು ಹೇಳಿಲ್ಲ, ಕೇವಲ ಸರೆಂಡರ್ ಆಗೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದೆ. ಹಣದ ಡೀಲ್ ವಿಚಾರವಾಗಿ ನಾನು ಆರೋಪಿಗಳಿಗೆ ಯಾವುದೇ ರೀತಿಯ ಸಲಹೆ ಕೊಟ್ಟಿಲ್ಲ ಅಂತ ತನಿಖೆ ವೇಳೆ ಪೊಲೀಸರ ಮುಂದೆ ಎಸ್ಐ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿಗಳು ತಮಗೆ ಗೊತ್ತಿರೋ ಹಾಗೆ ಬಹಳ ಸಮರ್ಪಕವಾಗಿ, ಸಮಯ ಪ್ರಜ್ಞೆಯಿಂದ, ಕರ್ತವ್ಯ ಪ್ರಜ್ಞೆಯಿಂದ ತ್ವರಿತವಾಗಿ ಅವಶ್ಯ ದಾಖಲಾತಿಗಳನ್ನು ಅಥವಾ ಅವಶ್ಯ ಸಾಕ್ಷ್ಯದ ಆಧಾರಗಳನ್ನು ಬಹಳ ಶೀಘ್ರವಾಗಿ ತೀವ್ರವಾಗಿ ಕಲೆಕ್ಟ್ ಮಾಡಿದ್ರಿಂದ ಈ ಪ್ರಕರಣ ಇವತ್ತು ಹೊರಗಡೆ ಬಂದಿರತಕ್ಕಂಥದ್ದು. ಹೀಗಾಗಿ ಈಗಾಗಲೇ ಹೇಳಿದಾಗೆ ಪ್ರಕರಣ ಭಾಳ ಗಂಭೀರ ಆಗಿದೆ, ಸೂಕ್ಷ್ಮವಾಗಿದೆ. ನಮಗೆ ಮಹತ್ವವಾಗಿ ಇರ್ತಕ್ಕಂಥದ್ದು ಈ ಪ್ರಕರಣದಲ್ಲಿ ಒಂದು ಕೊಲೆಯಾಗಿರ್ತಕ್ಕಂಥ ವ್ಯಕ್ತಿ, ಮೃತ ವ್ಯಕ್ತಿ ಏನಿದ್ದಾನೆ, ಇದೊಂದು ಅತ್ಯಂತ ಹೀನ ಹಾಗೂ ಹೇಯ ಕೃತ್ಯ. ಬಹಳ ಒಂದು ದೌರ್ಜನ್ಯಪೂರ್ವಕವಾಗಿ ಕೆಲಸವನ್ನು ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಿರೋ ದರ್ಶನ್ ಅಂಡ್ ಗ್ಯಾಂಗ್ಗೆ ಆಪ್ತನೇ ಮುಳುವಾಗುವ ಸಾಧ್ಯತೆ ಇದೆ. ಸಿಸಿಟಿವಿ ಫುಟೇಜ್ ಇಟ್ಟುಕೊಂಡು ತನಿಖೆ ಮಾಡ್ತಾ ಇದ್ದ ಪೊಲೀಸರ ಮುಂದೆ ಪ್ರತ್ಯಕ್ಷ ಸಾಕ್ಷ್ಯವನ್ನ ನುಡಿದಿದ್ದಾರೆ. ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಸ್ಥಳ ಮಹಜರು ಬಳಿಕ ಪೊಲೀಸ್ ವಿಚಾರಣೆಯಲ್ಲಿ ಚಿಕ್ಕಣ್ಣ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಪಾರ್ಟಿ ಮಾಡ್ತಾ ಕುಳಿತಿದ್ವಿ, ಆಗ ದರ್ಶನ್ ಪರಿಚಿತ ವ್ಯಕ್ತಿಯೋರ್ವ ಬಂದ. ಆತನ ಹೆಸರು ಗೊತ್ತಿಲ್ಲ. ಪಟ್ಟಣಗೆರೆ ಶೆಡ್ ಬಗ್ಗೆ ಮಾತನಾಡ್ತಾ ಇದ್ರು. ಪವನ್ ಮಾತು ಕೇಳ್ತಾ ಇದ್ದಂತೆ ದರ್ಶನ್ ಯಾಕೋ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡ್ರು. ಪವನ್ ಹೊರಟು ಹೋದ. ಸ್ವಲ್ಪ ಹೊತ್ತು ಬಿಟ್ಟು ದರ್ಶನ್, ವಿನಯ್ ಮತ್ತು ಪ್ರದೂಷ್ ಜೊತೆಯಲ್ಲಿ ಹೋದ್ರು. ಯಾವ ವಿಚಾರಕ್ಕೆ ಹೋದ್ರು, ಯಾಕೆ ಹೋದ್ರು ಅನ್ನೋದು ಗೊತ್ತಿಲ್ಲ ಅಂತ ಪೊಲೀಸರ ಮುಂದೆ ಚಿಕ್ಕಣ್ಣ ಹೇಳಿಕೆ ನೀಡಿದ್ದಾರೆ. ಈ ಬೆನ್ನಲ್ಲೇ ಮತ್ತಿಬ್ಬರು ನಟರಿಗೆ ಢವಢವ ಶುರುವಾಗಿದೆ. ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿ, ದರ್ಶನ್ ಒಬ್ಬ ಚಿತ್ರನಟ, ಉಳಿದವರು ಸಂಪರ್ಕದಲ್ಲಿರೋದು ಸಹಜ. ಉಳಿದ ನಟರಿಗೆ ಈ ಪ್ರಕರಣದಲ್ಲಿ ಲಿಂಕ್ ಇದೆ ಅಂತ ಹೇಳಕ್ಕಾಗಲ್ಲ. ಅವರ ಪಾತ್ರ ಇದ್ರೆ ತನಿಖೆ ಆಗುತ್ತೆ ಅಂದ್ರು. ಅವರು ಚಲನಚಿತ್ರ ನಟರಾಗಿರೋದ್ರಿಂದ ಎಲ್ಲರೂ ಕೂಡ ಅವರ ಸಂಪರ್ಕದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಇರ್ತಾರೆ. ಬಟ್ ಅವರೆಲ್ಲರೂ ಕೂಡ ಈ ಒಂದು ಹತ್ಯೆ ಪ್ರಕರಣದಲ್ಲಿ ಲಿಂಕ್ ಇದೆ ಅಥವಾ ಭಾಗಿಯಾಗಿದ್ದಾರೆ ಅಥವಾ ಇನ್ನೇನು ನಾವು ಹೇಳಕ್ಕೆ ಬರೋದಿಲ್ಲ. ಏನು ಎವಿಡೆನ್ಸ್ಗಳೇನು ಸಿಗುತ್ತೆ ಅದರ ಆಧಾರದ ಮೇಲೆ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ. ಅದರಲ್ಲಿ ಯಾರಾದರೂ ಕೂಡ ಅಂಥವರು ಅವರ ಜೊತೆಯಲ್ಲಿ ಇದ್ದವರು ಇನ್ವಾಲ್ವ್ ಆಗಿದ್ದರೆ ಅದನ್ನ ಕರೆದು ವಿಚಾರ ಮಾಡ್ತಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ ನಟ ದರ್ಶನ್ ಅನ್ನ ಹೊರತರೋದಕ್ಕೆ ಅವರ ಆಪ್ತರು ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದ್ದಾರೆ. ಆದ್ರೆ ದರ್ಶನ್ ಆಪ್ತ ವಲಯಕ್ಕೆ ಯಾವುದೇ ರೀತಿಯ ರಾಜಕೀಯ ನೆರವು ಸಿಗ್ತಿಲ್ಲ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರದ ಇಬ್ಬರು ಸಚಿವರನ್ನ ದರ್ಶನ್ ಆಪ್ತರು ಪದೇ ಪದೇ ಸಂಪರ್ಕಿಸಿ ನೆರವನ್ನ ಕೇಳ್ತಿದ್ದಾರಂತೆ. ಇದು ಕೊಲೆ ಕೇಸ್, ಯಾವುದೇ ಕಾರಣಕ್ಕೂ ನಾವು ಮಧ್ಯ ಪ್ರವೇಶ ಮಾಡೋದಿಲ್ಲ, ಸಿಎಂ ಸೂಚನೆ ಇದೆ ಅಂತ ಸಚಿವರು ಹಿಂದೇಟನ್ನ ಹಾಕಿದ್ದಾರೆ. ಪದೇ ಪದೇ ಸಚಿವರಿಬ್ಬರನ್ನ ಸಂಪರ್ಕ ಮಾಡಿ ನೆರವು ಕೇಳ್ತಾ ಇರುವಂತಹ ದರ್ಶನ್ ಆಪ್ತರು ಏನಾದ್ರೂ ಮಾಡಿ ಸಹಾಯ ಮಾಡಿ ಅಂತ ಕೇಳ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಪ್ರಕರಣದಿಂದ ದರ್ಶನ್ ಬಚಾವ್ ಮಾಡೋದಕ್ಕೆ ಆಪ್ತರು ಪೊಲಿಟಿಕಲ್ ಪವರ್ ಬಳಕೆಗೂ ಕೂಡ ಇನ್ನಿಲ್ಲದ ಕಸರತ್ತನ್ನ ನಡೆಸುತ್ತಿದ್ದಾರೆ.